ನೋಡಿ, ನಾವು ಬಿಫೋರ್ ಗೋಯಿಂಗ್ ಟು ಆರ್ಕಿಟೆಕ್ಟ್, ನಮಗೆ ನಮ್ಮ ಮನೆ ನಾವು ಕನ್ಸ್ಟ್ರಕ್ಟ್ ಮಾಡುವಂಥ ಮನೆಗೆ ಹೆಂಗೆ ಬರಬೇಕು, ಹೆಂಗಿರಬೇಕು ಅನ್ನೋ ಒಂದು ವಿಷನ್ ನಮಗಿರಬೇಕು. ನಮ್ಮ ಮನೆ ಹೆಂಗಿರಬೇಕು ಅಂತ. ಯಾಕೆಂದರೆ ಆರ್ಕಿಟೆಕ್ಟ್ ಹತ್ರ ಅವರು ಡಿಸೈನ್ ಕೊಡ್ತಾರೆ. ಅವ್ರ ಹತ್ರ ನಂಬರ್ ಆಫ್ ಡಿಸೈನ್ಸ್, ನಂಬರ್ ಆಫ್ ಡಿಸೈನ್ಸ್ ಇರ್ತದೆ. ಅವ್ರಿಗೆ ನೀವು ಒಂದು ಫೇಸಿಂಗ್ ಕೊಟ್ಟರೆ ಒಂದು 30 ಡ್ರಾಯಿಂಗ್ಸು ನೀವು ಡೂಪ್ಲೆಕ್ಸ್ಗೆ, ಟ್ರಿಪ್ಲೆಕ್ಸ್ಗೆ ಅಂದರೆ ಹಂಗೆ ಕೊಡ್ತಾರೆ. ಯಾಕೆಂದರೆ ಅವ್ರ ಥಾಟಲ್ಲಿ ಅವ್ರು ಎಕ್ಸಿಕ್ಯೂಷನ್ ಮಾಡಿರುತ್ತೋ ನಂಬರ್ ಆಫ್ ಇರ್ತವೆ. ಬಟ್ ಅದರ ಮೇಲೆ ನಾವು ರಿಲೇ ಆಗಬಾರ್ದು. ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ನಾಳೆ ಡಿಸ್ಕಂಫರ್ಟ್ ಆಗಬಾರ್ದು. ನಮಗೆ ನಮ್ಮ ಮನೆ ಹೆಂಗಿರಬೇಕು, ನಮ್ಮ ಮನೇಲಿ ಎಷ್ಟು ಬೆಡ್ರೂಮ್ ಬರಬೇಕು, ಎಷ್ಟು ಬಾತ್ರೂಮ್ ಇರಬೇಕು, ಹಾಲ್ ಹೆಂಗಿರಬೇಕು, ಕಿಚನ್ ಹೆಂಗಿರಬೇಕು, ಯಾವ ಸೈಜಲ್ಲಿ ಇರಬೇಕು, ಯಾವ ಫ್ಲೋರ್ ಅಪಿಯರೆನ್ಸ್ ಬರಬೇಕು, ಇದೆಲ್ಲ ಫ್ಲೋರ್ಸು, ನಂಬರ್ ಆಫ್ ಫ್ಲೋರ್ಸು ಎಷ್ಟು ಬರಬೇಕು, ಇದೆಲ್ಲ ನಿಮಗೆ ಮೊದಲೇ ನೀವು ಡಿಸೈಡ್ ಮಾಡಿ ಇದರ ಬಗ್ಗೆ ಒಂದು ಮನೆಯಲ್ಲಿ ಕೂತು ಅಥವಾ ನಿಮ್ಮ ವಿಷನ್ಗೆ ಏನಿದೆಯೋ ಅದನ್ನು, ನಿಮ್ಮ ಅನಿಸಿಕೆ ಏನಿದೆಯೋ ಅಥವಾ ನಿಮ್ಗೆ ಹೆಂಗೆ ಬರಬೇಕು ಅಂತಿದೆಯೋ ಅದನ್ನು ನೀವು ಆರ್ಕಿಟೆಕ್ಟ್ಗೆ ಹೇಳಿದರೆ ಅವರು ಅದಕ್ಕೆ ತಕ್ಕಂತೆ ಡಿಸೈನ್ ಮಾಡಿಕೊಡ್ತಾರೆ. ಯಾಕಂದರೆ ಇದು ವೆರಿ ಇಂಪಾರ್ಟೆಂಟು. ನೀವು ಅವರು ಏನೋ ಕೊಟ್ಟಿದ್ದಾರೆ ಅಂತ ನಾಳೆ ಬಂದು ನೀವು ಎಕ್ಸಿಕ್ಯೂಟ್ ಮಾಡಿ ಇದು ಹಿಂಗಿರಬೇಕಾಗಿತ್ತು, ಹಿಂಗೆ ಬಂದಿರೋ ಚೆನ್ನಾಗಿರುತ್ತೆ ಅಂದರೆ ನಿಮ್ಗೆ ಅದು ನಿಮ್ಮ ಲೈಫ್ ಲಾಂಗ್ ಮನೆಯಲ್ಲಿ ಇರಬೇಕಾಗ್ತದೆ. ನಿಮ್ಗೆ ಎಲ್ಲೋ ಒಂದು ಕಡೆ ಡಿಸ್ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರ್ತದೆ. ಆ ಕಂಫರ್ಟ್ನೆಸ್ಸು ಇರಲ್ಲ ನಿಮಗೆ. ಆದ್ರೆ ಇಲ್ಲ ಅಂದರೆ ನೀವು ಸ್ವತಃ ನಿಮ್ಮ ಬೆಡ್ರೂಮ್ ಸೈಜ್ ಆಗಲಿ ಇನ್ನೊಂದಾಗಲಿ ಹೆಂಗೆ ಬರಬೇಕು ಅಂತ ನೀವು ಹೇಳಿದ್ರೆ ಆರ್ಕಿಟೆಕ್ಟ್ಗೆ, ಅದ್ರ ಪಕ್ಕ ಡಿಸೈನ್ ಅದರ ಪ್ರಕಾರ ಬಂದರೆ ನಿಮ್ಗೆ ಕಂಫರ್ಟಬಿಲಿಟಿ ಇರುತ್ತೆ. ಯಾಕೆಂದರೆ ಕೆಲವ್ರಿಗೆ ಬೆಡ್ರೂಮೇ ಹಾಲ್ ಅಷ್ಟು ಮಾಡ್ತಾರೆ, ಕೆಲವರು ಬೆಡ್ರೂಮ್ಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಕೊಡಲ್ಲ. ನಾವು ಎಷ್ಟೊತ್ತಿರ್ತೀವಿ, ನೈಟ್ ಹೋಗಿ ಮಲಗೋದಷ್ಟೇ ಅಲ್ವಾ ಅಂತ. ಕೆಲವರು ನಾವು ಹಾಲಲ್ಲೇ ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದು, ಡೇ ಟೈಮೆಲ್ಲ ಮೆಜಾರಿಟಿ ಆಫ್ ದಿ ಟೈಮ್ ವಿ ಯೂಸ್ ಟು ಸ್ಪೆಂಡ್ ಇನ್ ದಿ ಹಾಲ್ ಇಟ್ ಸೆಲ್ಫ್. ಸೊ ಅದಕ್ಕೆ ಹಾಲ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಕೆಲವರು ಏನಂದರೆ, ಈಗ ಮನೆಯಲ್ಲಿ ಲೇಡೀಸ್ ಇರ್ತಾರೆ, ಅವ್ರಿಗೆ ಎಲ್ಲೋ ಒಂದು ಕಡೆ ಕಿಚನ್ ಜಾಸ್ತಿ ಚೆನ್ನಾಗಿರಬೇಕು, ದೊಡ್ಡದಾಗಿರಬೇಕು ಅಂತ ಅವ್ರಿಗೆ ಒಂದು ಇದಿರ್ತದೆ. ಇದೆಲ್ಲ ಕನ್ಸಿಡ್ರೇಷನ್ಗೆ ತಗೊಂಡು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಆರ್ಕಿಟೆಕ್ಟ್ಗೆ ನಾವು ಹೆಂಗೆ ಬರಬೇಕು ಅಂತ ಅವ್ರಿಗೆ ಹೇಳಿದರೆ ಅದಕ್ಕೆ ತಕ್ಕಂತೆ ಅವರು ಮನೆಯನ್ನು ಡಿಸೈನ್ ಮಾಡ್ತಾರೆ. ಸಬ್ಜೆಕ್ಟ್ ಟು ಫ್ಲೋರ್ಸ್ ಆಲ್ಸೋ, ಎಷ್ಟು ಫ್ಲೋರ್ ಬರಬೇಕು, ಗ್ರೌಂಡು, ಫಸ್ಟು, ಸೆಕೆಂಡ್, ಥರ್ಡ್, ಆ ಥರ ಇಷ್ಟಿರಬೇಕು ಅಂದರೆ ಅದರಲ್ಲಿ ಎಷ್ಟು ಬೆಡ್ರೂಮ್ಸ್ ಬರಬೇಕು, ಎಷ್ಟು ಕಿಚನ್ಸು, ಬಾತ್ರೂಮ್ಸು ಎಲ್ಲ ಇದೆ. ಈಗೆಲ್ಲ ಕಿಚನ್ಸ್ ಕೂಡ ಅಷ್ಟೇ ನಂಬರ್ ಆಫ್ ಕಿಚನ್ಸ್ ಮಾಡ್ತಾ ಇದ್ದಾರೆ, ನಂಬರ್ ಆಫ್ ಬಾತ್ರೂಮ್ಸು, ಎಕ್ಸ್ಟ್ರಾ ಬಾತ್ರೂಮ್ಸು, ಜನರಲ್ ಬಾತ್ರೂಮ್, ಹಾಗೆ ಹೀಗೆಲ್ಲ ಇದೆಲ್ಲ ಹೇಳಿದರೆ ಅದಕ್ಕೆ ತಕ್ಕಂತೆ ಆರ್ಕಿಟೆಕ್ಟು ಡಿಸೈನ್ ಮಾಡ್ತಾರೆ. ನೋಡಿ, ಡೂಪ್ಲೆಕ್ಸ್ ಮನೆ ಮಾಡೋದಕ್ಕಿಂತ ಮೊದಲು ಫಸ್ಟ್ ಪಾರ್ಕಿಂಗ್ ಯೋಚನೆ ಮಾಡಬೇಕು. ಈಗ ವೆಹಿಕಲ್ ಇಲ್ಲದೆ ಇರ್ತಕ್ಕಂಥ ಮನೆ ಇಲ್ಲ, ಆದ್ದರಿಂದ ನೀವು ಕಂಪಲ್ಸರಿ ಪಾರ್ಕಿಂಗು ಇರಲೇಬೇಕು ಮನೆಗೆ. ಪಾರ್ಕಿಂಗ್ ಇನ್ ದ ಸೆನ್ಸ್, ನಾವು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಬರೀ ವೆಹಿಕಲ್ ದೃಷ್ಟಿಯಿಂದನೇ ನೋಡ್ತೀವಿ ಪಾರ್ಕಿಂಗ್ ಅಂದರೆ. ಪಾರ್ಕಿಂಗು ನಾನಾ ಟೈಪಲ್ಲಿ ಅಂದರೆ ಡಿಫ್ರೆಂಟ್ ವೇನಲ್ಲಿ ಯೂಸ್ ಮಾಡ್ತೀವಿ. ಬೇರೆ ಥಿಂಗ್ಸ್ ಇಟ್ಕೊಳ್ಳಿಕ್ಕೆ ಅದು ಇದು ಅಂತೆಲ್ಲ ಉಪಯೋಗ ಆಗುತ್ತೆ. ನೀವು ಬರೀ ವೆಹಿಕಲ್ಗೆ ಅಂತಲೇ ಯೋಚನೆ ಮಾಡಬಾರ್ದು. ಪಾರ್ಕಿಂಗ್ ಅಂದರೆ ಒಂದು ಸ್ಪೇಸ್ ಅಂತೂ ನೆಸೆಸಿಟಿ ಇದ್ದೇ ಇರ್ತದೆ. ನಾವು ಮನೆಯಲ್ಲಿ ಡೂಪ್ಲೆಕ್ಸ್ ಮನೆ ಕಟ್ಟಿ ಮನೆಗೆ ಪಾರ್ಕಿಂಗ್ ಇಲ್ಲ, ರೋಡಲ್ಲಿ ಕಾರ್ ಬಿಡ್ತೀವಿ ಅಂದರೆ ಅದಕ್ಕೆ ಅರ್ಥನೇ ಇರಲ್ಲ. ಅದಕ್ಕೆ ಪಾರ್ಕಿಂಗ್ ಈಸ್ ವೆರಿ ಇಂಪಾರ್ಟೆಂಟು. ಪಾರ್ಕಿಂಗ್ ಇಲ್ಲದೆ ಮನೆಯೇ ಕಟ್ಟಬಾರ್ದು. ಬೋರ್ವೆಲ್ಲು ಡಿಸೈಡ್ ಮಾಡೋದು ರೆಂಟು ಅಥವಾ ಓನ್ ಅಂತಲ್ಲ, ಸಬ್ಜೆಕ್ಟು ಅವೈಲಬಿಲಿಟಿ ಆಫ್ ವಾಟರ್ ಬೈ ದಿ ಲೋಕಲ್ ಅಥಾರಿಟೀಸ್. ಈಗ BWSSB ಇಂದ ನಮಗೆ ವಾಟರ್ ಫೆಸಿಲಿಟಿ ಕೊಟ್ಟಿದ್ದಾರೆ ಲೋಕಲ್ ಅಥಾರಿಟಿ. ಅವರು ಅಲ್ಲಿಂದ ಒಳ್ಳೆ ನೀರು ಇಲ್ಲಿ ಏರಿಯಾದಲ್ಲಿ ಬರ್ತಾ ಇದೆಯಾ. ನಾವು ಬಿಫೋರ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ನು ಫ್ರೀ ಹಿಸ್ಟ್ರಿ ತೊಗೋಬೇಕಲ್ಲಿ. ಅಟ್ಲೀಸ್ಟ್ 10 to 15 years ಇಂದ ಇಲ್ಲಿ BWSSB ಇಂದ ವಾಟರು ಸರಿಯಾಗಿ ಟೈಮ್ಲಿ ಬರ್ತಾ ಇದೆಯಾ, ಸಫಿಷಿಯೆಂಟ್ ವಾಟರ್ ಬರ್ತಾ ಇದೆಯಾ ಅನ್ನೋದನ್ನು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಯಾಕೆಂದರೆ ಒಂದೊಂದು ಸತಿ ಏನಾಗ್ತದೆ, 2-3 ವರ್ಷದ ಹಿಂದೆ ಅಥವಾ 8-10 ವರ್ಷದ ಹಿಂದೆ ಒಂದು ಸತಿ ಡ್ರಾಟ್ ಥರ ಅಂದರೆ ಲೈಕ್ ಸರಿಯಾಗಿ ರೈನ್ಸ್ ಬರದೆ ನಮಗೆ ವಾಟರ್ ಲೆವೆಲ್ಸು ಕಡಿಮೆ ಆಗಿ ಎಲ್ಲ ಕಡೆನೂ ವಾಟರ್ ಇನ್ಸಫಿಷಿಯೆಂಟ್ ವಾಟರ್ ಆಗಿರ್ಬೋದು. ಅದು ಅಂಥ ಸಮಯದಲ್ಲಿ ಅವರು ಸುತ್ತಮುತ್ತಲವ್ರು ಹೇಳ್ತಾರೆ, ಇಲ್ಲ 5 ವರ್ಷದ ಹಿಂದೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಥವಾ 8 ವರ್ಷದಿಂದ ಅಂಥದ್ದು ಏನಾದರೂ ಫ್ಯೂಚರಲ್ಲಿ ಬರ್ಬೋದು ಅಂತ ನಿಮ್ಗೇನಾದರೂ ಅನಿಸಿದರೆ ನೀವು ಬೋರ್ವೆಲ್ಗೆ ಹೋಗ್ಬೋದು. ಅದರ್ವೈಸ್ ಏನು ನೆಸೆಸಿಟಿ ಇಲ್ಲ. ಬೋರ್ವೆಲ್ಗೆ ಸುಮ್ಮನೆ ಬೋರ್ವೆಲ್ ಹಾಕ್ಸ್ಬೇಕು ಅಂತ ಏನಿಲ್ಲ. ಅಂಥ ಟೈಮಲ್ಲಿ ಬೋರ್ವೆಲ್ ಹಾಕಿಸ್ಬೇಕು. ಅದಕ್ಕೆ ತಕ್ಕಂತೆ ಪರ್ಮಿಷನ್ಸ್ಗೆ ಅಪ್ಲೈ ಮಾಡಿ ಪರ್ಮಿಷನ್ಸ್ ತೊಗೊಂಡ್ಮೇಲೆ ಬೋರ್ವೆಲ್ ಕೊರೆಸಿದ್ರೆ ಒಳ್ಳೆಯದು. ಓಕೆ, ಕನ್ಸ್ಟ್ರಕ್ಷನ್ಗೆ ಮೊದಲೇ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ಎಷ್ಟೋ ಜನ ಕನ್ಸ್ಟ್ರಕ್ಷನ್ ಮಾಡಿ ಕಾಂಪೌಂಡ್ ಹೊಡೆದಾಕಿ, ಗೋಡೆ ಹೊಡೆದಾಕಿ ಒಳಗಡೆ ಬೋರ್ವೆಲ್ ಹಾಕೋಕ್ಕೆ, ಈಗ ಬೋರ್ವೆಲ್ ಕೂಡ ಸ್ಪ್ಯಾನು 20 feet ಪರ್ ರಾಡ್ ಹಾಕ್ತಕ್ಕಂಥ ರಿಗ್ಗಿಂದ ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಮನೆ ಕಟ್ಟಾದ್ಮೇಲೆ ಕಾಂಪೌಂಡ್ ಒಳಗಡೆನೆ ಬೇಕಾದರೆ ಬೋರ್ವೆಲ್ ಹಾಕ್ತಾರೆ. 10 ಅಡಿ ರೂಫ್ ಇದ್ರೆ ಅದ್ರ ಕೆಳಗಡೆನೆ ಬಂದು ಬೋರ್ವೆಲ್ ಹಾಕುವ ಫೆಸಿಲಿಟಿ ಇದೆ. 1:4 times ಆಗುತ್ತೆ ಕಾಸ್ಟು ನಮಗೆ. ಅದಕ್ಕೋಸ್ಕರ ಬಿಫೋರ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಬೋರ್ವೆಲ್ಲು ಹಾಕಿದರೆ ನಮಗೆ ಎಂಟೈರ್ ಕನ್ಸ್ಟ್ರಕ್ಷನ್ಗೆ
ನೀವು ವಿತೌಟ್ ಬೋರ್ವೆಲ್ ಕನ್ಸ್ಟ್ರಕ್ಷನ್ಗೆ ಹೋದರೆ ನಿಮಗೆ ಟೆಂಪರರಿ ಕನೆಕ್ಷನಲ್ಲಿ BWSSB ವಾಟರ್ ಆಗಿರಲಿ ಅಥವಾ ಪ್ರೈವೇಟಲ್ಲಿ ನೀವು ತೊಗೊಂಡ್ರೆ ಟ್ಯಾಂಕರಿಂದ ತುಂಬ ಕಾಸ್ಟ್ ಆಗುತ್ತೆ. ಅದರಿಂದ ನೀವು ಮೊದಲೇ ಏನಾದರೂ ಬೋರ್ವೆಲ್ ಕೊರೆಸಿದ್ರೆ ನಿಮಗೆ ಇದು ಸೇವ್ ಆಗುತ್ತೆ, ಪ್ಲಸ್ ಇನ್ ಫ್ಯೂಚರ್ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ಬಿಫೋರ್ ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಬೋರ್ವೆಲ್ ಫಸ್ಟ್ ಪಾಯಿಂಟು ಸೈಟಲ್ಲಿ ಬೋರ್ವೆಲ್ ಮತ್ತೆ ಕನ್ಸ್ಟ್ರಕ್ಷನ್ ಆ ಕಾನ್ಸೆಪ್ಟ್ ಇದ್ದಾಗ ನಿಮ್ಮ ಡೈಮೆನ್ಷನ್ಗೆ ತಕ್ಕಂತೆ ಆರ್ಕಿಟೆಕ್ಟ್ ಒಂದು ಪ್ಲ್ಯಾನ್ ಕೊಡ್ತಾರೆ. ಆ ಪ್ಲ್ಯಾನಲ್ಲಿ ಸೆಟ್ ಬ್ಯಾಕ್ಸು 100% ಸೆಟ್ ಬ್ಯಾಕ್ಸ್ ಎಲ್ಲ ಕಡೆ ಸೆಟ್ ಬ್ಯಾಕ್ಸ್ ಆಗಲಿ ಅಥವಾ ನಿಮ್ಮ ಏರಿಯಾ ಆಫ್ ಕನ್ಸ್ಟ್ರಕ್ಷನ್ ಏನು ಬರ್ತದೋ ಅದು ಆ್ಯಸ್ ಪರ್ ದಿ ಡಿಸಿಪ್ಲಿನ್ ಅಂದರೆ ರೂಲ್ ಪ್ರಕಾರ ಏನು ಎಷ್ಟು ಬಿಡಬೇಕು ಎಷ್ಟು ಇರಬೇಕು ಅನ್ನೋದ್ರ ಮೇಲೇ ಪ್ಲ್ಯಾನ್ ಅಪ್ರೂವಲ್ ಮಾಡ್ತಾರೆ. ನಾವು ಯಾವ ಟು ಅಪ್ರೋಚ್ ದಿ BBMP ಲೋಕಲ್ ಅಥಾರಿಟೀಸ್ ಇರ್ತಾವಿಲ್ರಿ, BWSSB, BBMP ಇವ್ರು ಮತ್ತು ಡೆಸ್ಕಾಮ್ ಇವರಿಗೆ ನಾವು ಬಿಫೋರ್ ಸ್ಟಾರ್ಟಿಂಗು ನಾವು ಟೆಂಪ್ರರಿ ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಹೋಗ್ತೀವಿ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕಾಗ್ತದೆ, ಯಾಕಂದರೆ ಬೋರ್ವೆಲ್ ಕೊರೆಸಿ ಅಥವಾ ಇಲ್ಲೆಲ್ಲ ಮಿಷನರಿ ವರ್ಕ್ ನಡೀತಾ ಇರ್ತದೆ. ಎಲೆಕ್ಟ್ರಿಸಿಟಿ ಇಂಪಾರ್ಟೆಂಟು. ಟೆಂಪ್ರರಿ ಕನೆಕ್ಷನ್ಗೆ ಡೆಪಾಸಿಟ್ ಮಾಡಿದ್ರೆ ಟೆಂಪ್ರರಿ ಕನೆಕ್ಷನ್ ಕೊಡ್ತಾರೆ. ಈವನ್ ವಾಟರ್ಗೂ ಅಷ್ಟೇ, ನಾವು ವಾಟರ್ ಲೈನ್ ಹಾಕಬೇಕಾದ್ರೆ ಬಿಫೋರ್ ಡೆಪಾಸಿಟ್ ಕಟ್ಟಿ ನಾವು ಲೈನು ಮಾಡ್ಕೋಬೇಕು. ನಿಮ್ಗೆ ಬೇಕಂದರೆ ಟೆಂಪ್ರರಿ ಕನೆಕ್ಷನಲ್ಲೇ ನೀರು ತಗೊಂಡು ಅದಕ್ಕೆ ಬಿಲ್ಲು ಬರ್ತದೆ, ಟೆಂಪ್ರರಿ ಬಿಲ್ಲು ನೀವು ರೆಗ್ಯುಲರೈಸ್ ಮಾಡ್ಕೊಳ್ಳೋವರೆಗೂ ಅದು ಬರ್ತಾ ಇರ್ತದೆ ಈ ಥರ. ಮತ್ತು ಪ್ಲ್ಯಾನ್ ಅಪ್ರೂವಲ್, ಬಿಫೋರ್ ದಟ್ ಪ್ಲ್ಯಾನ್ ಅಪ್ರೂವಲ್ ಇರ್ತದೆ. ನೀವು BBMPಗೆ ನೀವು ಏನು ಡೈಮೆನ್ಷನ್ಸ್ ಕೊಡ್ತೀರೋ ಅದು ತಕ್ಕಂತೆ ಪ್ಲ್ಯಾನ್ ಅಪ್ರೂವಲ್ಗೆ ಅದರಲ್ಲಿ ಎವ್ರಿಥಿಂಗ್ ಇನ್ಕ್ಲೂಡ್. ನಾಳೆ ದಿನ ನೀವು BWSSBಗೆ ಲೈನ್ ಹಾಕ್ಬೇಕಾದ್ರೆ ರೋಡ್ ಕೊರೆಯೋಕ್ಕೆ ಮೊದಲು ಅದಕ್ಕೂ ಡೆಪಾಸಿಟ್ ಇರ್ತದೆ. ಇನ್ನೊಂದು ಏನಾದರೂ UGD ಕನೆಕ್ಷನ್ ಕೊಡಬೇಕು, ರೋಡ್ ಅಗಿಬೇಕಂದ್ರೆ ಅದಕ್ಕೂ ಕೂಡ ಡೆಪಾಸಿಟ್ಸ್ ಎಲ್ಲ ತಗೊಂಡು ಅವರು ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ. ಯಾಕೆಂದರೆ ಅವರು ನಮಗೆಲ್ಲ ಫೆಸಿಲಿಟಿ ಕೊಡೋದ್ರಿಂದ ಪ್ಲ್ಯಾನ್ ಅಪ್ರೂವಲ್ ಕೊಟ್ಟು ಅದಕ್ಕೆ ತಕ್ಕಂತೆ ಅವರು ಫೀಸು ತಗೊಳ್ತಾರೆ. ಅದು ಪ್ಲ್ಯಾನ್ ಅಪ್ರೂವಲ್ಲು BBMPಯಿಂದನೇ ತಗೋಬೇಕಾಗ್ತದೆ. ಫಸ್ಟು ಸ್ಟಾರ್ಟ್ ಮಾಡಿದಾಗ ಸಿವಿಲ್ ಇನ್ಕ್ಲೂಡ್ಸು ಎಲೆಕ್ಟ್ರಿಕಲ್ಲು, ನಿಮಗೆ ಪ್ಲಂಬಿಂಗು, ನಿಮಗೆ ಮತ್ತು ರೀಇನ್ಫೋರ್ಸ್ಮೆಂಟು ಏನಿರ್ತದೆ ಅದರ ಸ್ಟ್ರೆಂತು ಎಲ್ಲ ಕೊಡ್ತಾರೆ. ಇದರಲ್ಲಿ ಏನಾಗ್ತದೆ, ಡ್ರಾಯಿಂಗ್ಸು ಮೊದಲೇ ತೊಗೊಂಡ್ರೆ ಅನುಕೂಲ ಆಗುತ್ತೆ. ಯಾಕೆಂದರೆ ಎಲೆಕ್ಟ್ರಿಕ್ ಡ್ರಾಯಿಂಗ್ಸ್ ಆಗಿರ್ಬೋದು ಅಥವಾ ನೀವು ಪ್ಲಂಬಿಂಗ್ದಾಗಿರ್ಬೋದು ಮೋಸ್ಟ್ ಇಂಪಾರ್ಟೆಂಟು ಬಿಲ್ಡಿಂಗಲ್ಲಿ. ಇವೇ ಮೇಜರ್ ಇದು. ಯಾಕೆಂದರೆ ಇವು ಎಲ್ಲಿ ಹೋಗಬೇಕು, ಮತ್ತು ನಮ್ಮ ಇದು ಪ್ಲಂಬಿಂಗ್ ಅಂತೂ ಭಾರಿ ಇಂಪಾರ್ಟೆಂಟು. ನೀವು ಒಂದು ಸತಿ ಮಾಡಿ ಹೋದರೆ ಯಾರೋ ಬಂದು ಇನ್ನೊಬ್ಬರು ಇಂಟೀರಿಯರ್ ಮಾಡೋಕ್ಕೆ ಒಂದು ಹೋಲ್ ಹಾಕಿದರೆ ಅಲ್ಲಿ ಡ್ಯಾಮೇಜ್ ಆಗ್ತದೆ, ಎಲೆಕ್ಟ್ರಿಕ್ದಾಗಿರ್ಬೋದು ಅಥವಾ ಪ್ಲಂಬಿಂಗ್ದಾಗಿರ್ಬೋದು. ಅದಕ್ಕೋಸ್ಕರ ಮೊದಲೇ ನೀವು ಡ್ರಾಯಿಂಗ್ಸು ಅಲಾಂಗ್ ವಿತ್ ಬಿಲ್ಡಿಂಗ್ ಪ್ಲ್ಯಾನು ತಗೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಅದು ಕರೆಕ್ಟಾಗಿ ವ್ಯವಸ್ಥಿತವಾಗಿ ಬರ್ತದೆ ಬಿಲ್ಡಿಂಗಲ್ಲಿ. ಮತ್ತೆ ಎಲೆಕ್ಟ್ರಿಕ್ ಅವರು ಮತ್ತೆ ಮಾಡೋಣ ಬಿಡಿ ಗ್ರೂ ಹೊಡೆದು ಹಾಕೋಣ ಅವೆಲ್ಲ ಮಾಡ್ತಾರೆ, ಅದೆಲ್ಲ ತಪ್ಪು. ಡ್ರಾಯಿಂಗ್ಸ್ ಯಾವತ್ತೂ ಮೊದಲೇ ತಗೋಬೇಕು. ಪ್ಲಂಬಿಂಗು, ರೀಇನ್ಫೋರ್ಸ್ಮೆಂಟು ಮತ್ತು ಇದು 3 ನೋಡಿಕೊಂಡೇ ಸ್ಟಾರ್ಟ್ ಮಾಡಬೇಕು ಬಿಲ್ಡಿಂಗ್. ಯಾಕೆಂದರೆ ಎಲ್ಲೋ ಒಂದು ಕಡೆ ಗೋಡೆ ಕೊರೆಯೋದು ಇದೆಲ್ಲ ಮಾಡ್ತಾರೆ, ಕಟ್ ಮಾಡೋದು ಬೀಮ್ಸು ಕಾಲಮ್ಸ್, ಅದು ಸ್ಟ್ರೆಂತ್ ಹೋಗುತ್ತೆ. ಕಾಲಮ್ ಅಥವಾ ಬೀಮನ್ನು ಟಚ್ ಮಾಡಿದರೆ ನಾವು ಅದರ ಸ್ಟ್ರೆಂತ್ ಹೋಗುತ್ತೆ. ಅದರಿಂದ ಟು ಅವಾಯ್ಡ್ ದಟ್ ಇಟ್ ಈಸ್ ಬೆಟರ್ ಟು ಗೆಟ್ ಪ್ಲ್ಯಾನ್ಸ್ ಅರ್ಲಿ. ಬಡ್ಜೆಟ್ ಅಂದರೆ ಈಗ ಮನೆಗೆ ಬಡ್ಜೆಟ್ಟು ಯಾರೂ ಹೇಳೋಕ್ಕಾಗಲ್ಲ. ನಮಗೆ ಬಡ್ಜೆಟ್ ಅಂದರೆ ಅದು ಮನೆ ಯಾರು ಕಟ್ತಾ ಇರ್ತಾರೋ ಅವರು ಡಿಸೈಡ್ ಮಾಡಬೇಕು. ಯಾಕೆಂದರೆ ಆರ್ಕಿಟೆಕ್ಟು ನೀವು ಸಿಂಪಲ್ಲಾಗಿ ಅಂದರೆ 30 ರೂಪೀಸ್ ಸ್ಟೈಲಿಂದ ಹಿಡಿದು 1000 ರೂಪೀಸ್ ಸ್ಟೈಲ್ವರೆಗೂ ಇದೆ. ಟೈಲ್ಸ್ ಹೋದರೆ ನೀವು ಗ್ರಾನೈಟ್ಗೆ ಹೋದರೆ 50 ರೂಪಾಯಿಂದ ಹಿಡಿದು 5000ವರೆಗೂ ಇದೆ. ಮಾರ್ಬಲ್ಗೆ ಹೋದರೆ 150-200 ರೂಪಾಯಿಂದ ಹಿಡಿದು 5-10 ಸಾವಿರವರೆಗೂ ಮಾರ್ಬಲ್ ಇದೆ. ಹಾಗಿರುವಾಗ ನಾವು ಬಡ್ಜೆಟನ್ನು ನಾವು ಡಿಸೈಡ್ ಮಾಡ್ಕೋಬೇಕು. ಅಂದರೆ ಯಾವುದಕ್ಕೆ ಯಾವುದು ಹಾಕಿದರೆ ಏನು ಕಾಸ್ಟ್ ಆಗುತ್ತೆ ಅಂತ. ಸೊ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಿದರೆ, ಲೈಕ್ ನಮ್ಮ ಮನೆಗೆ ಟೈಲ್ಸ್ ಇರಬೇಕು, ಟೀಕ್ ವುಡ್ ಇರಬೇಕು ಅಥವಾ ಈ ಥರ ಇರಬೇಕು, ಅಲ್ಲ ಈ ವಿಂಡೋಸ್ ಎಲ್ಲ UPVC, ಡೋರ್ಸ್ ಎಲ್ಲ ಫ್ಲಶ್ ಡೋರ್ಸು ಈ ಥರ ಹಾಕಿದರೆ ಕಡಿಮೆ ಕಾಸ್ಟಲ್ಲಿ ಹೋಗ್ಬೋದು. ಅಥವಾ ಟೀಕು ನೀವು ಮಾರ್ಬಲ್ಲು ಈ ಥರ ಹೋದರೆ ಜಾಸ್ತಿ ಆಗ್ತದೆ. ಅದಕ್ಕೋಸ್ಕರ ಸ್ಪೆಸಿಫಿಕೇಷನ್ಸು ನಾವು ಮೊದಲೇ ಕೊಟ್ಟರೆ ನಮ್ದು ಇಂಥದ್ದು ಇರಬೇಕು, ಇಂಥ ಬ್ರಿಕ್ಸ್ ಇಂಥವು ಯೂಸ್ ಮಾಡಬೇಕು. ಈಗ ಸಿಮೆಂಟ್ ಬ್ರಿಕ್ಸ್ ಬರ್ತವೆ, ನಿಮಗೆ ಮಡ್ ಬ್ರಿಕ್ಸ್ ಬರ್ತವೆ. ಮಡ್ ಬ್ರಿಕ್ಸು ಕಾಸ್ಟ್ಲಿ ಆಗ್ತದೆ, ಜೊತೆಗೆ ಕನ್ಸ್ಟ್ರಕ್ಷನ್ ಕಾಸ್ಟು ಜಾಸ್ತಿ ಆಗ್ತದೆ. ಅದರಲ್ಲಿ ನೀವು ಫ್ಲೋರಿಂಗ್ಗೆ ಮಾರ್ಬಲ್ ಹೋದರೆ ಜಾಸ್ತಿ ಆಗ್ತದೆ, ಟೈಲ್ಸ್ ಹೋದರೆ ಕಡಿಮೆ ಆಗ್ತದೆ. ಪೇಂಟ್ಸು ಅಷ್ಟೇ, ಒಳ್ಳೆ ಕಂಪ್ನಿದೆ, ಒಳ್ಳೆ ಕಂಪ್ನಿ ಪೇಂಟ್ಸ್ ಹಾಕಿದರೆ ಜಾಸ್ತಿ ಆಗ್ತದೆ. ನೀವು ಇಂಟೀರಿಯರ್ ಅಷ್ಟೇ, ಒಳ್ಳೆ ಬ್ರ್ಯಾಂಡ್ ಮೆಟೀರಿಯಲ್ ಹಾಕಿದರೆ ಕಾಸ್ಟ್ ಜಾಸ್ತಿ ಆಗ್ತದೆ.
ರೀಸನಬಲ್ ಆಗಿ ಬೇಕು ಅಂದರೆ ಈ ಥರ ಬೇಕು ಅಂದರೆ ಇಂಟೀರಿಯರ್ ಅದಕ್ಕೆ ತಕ್ಕಂತೆ ಅವರು ಪ್ಲ್ಯಾನ್ ಮಾಡ್ತಾರೆ, ಅದಕ್ಕೆ ಕಾಸ್ಟನ್ನು ಎಸ್ಟಿಮೇಟ್ ಮಾಡಿ ಕೊಡ್ತಾರೆ ನಮಗೆ. ಅಲ್ಲ ಲೇಟ್ ಕ್ವಶನ್ ಅಲ್ಲ, ಸಬ್ಜೆಕ್ಟು ವರ್ಕ್. ಈಗ ಮಾರ್ಬಲ್ಗೆ ವರ್ಕ್ ಜಾಸ್ತಿ ಇರ್ತದೆ. ಈಗ ಟೈಲ್ಸ್ಗೆ ನೀವು ಹೇಳಬೇಕಂದ್ರೆ ಟೈಲ್ಸ್ ನೀವು 50 ರೂಪಾಯಿ ಟೈಲ್ಸ್ ಪರ್ ಸ್ಕ್ವೇರ್ ಫೀಟ್ ತೊಂದರೆ 25 ರೂಪಾಯಲ್ಲಿ ಅಡಿಗೆ ಹಾಕ್ತಾರೆ ಪರ್ ಸ್ಕ್ವೇರ್ ಫೀಟ್. ಮಾರ್ಬಲ್ ಹಂಗಲ್ಲ, ನೀವು 150 ರೂಪಾಯಿ ಮಾರ್ಬಲ್ ತಂದರು 1000 ರೂಪಾಯಿ ಮಾರ್ಬಲ್ ತಂದರೂ ಕೂಡ ಅವ್ನು ಲೇಯಿಂಗ್ ಚಾರ್ಜು 120 110ರಿಂದ ಸ್ಟಾರ್ಟ್ ಆಗಿ ವರ್ಟಿಕಲ್ ಲೇಯಿಂಗ್ಗೆ ಗೋಡೆಗೆ ಹಾಕಬೇಕಾದ್ರೆ ಅದನ್ನು 180 200 ರೂಪಾಯಿವರೆಗೂ ಹಾಕ್ತಾನೆ. ಮತ್ತು ಪಾಲಿಷಿಂಗು ಅಷ್ಟೇ, ಅದಕ್ಕೆ ಪಾಲಿಷಿಂಗು ಇದೆಲ್ಲ ತುಂಬ ಕಾಸ್ಟ್ ಆಗುತ್ತೆ. ಪಾಲಿಷಿಂಗಿಂತ ಪಾಲಿಷಿಗೆ ಹಾಕೋ ಮೆಟೀರಿಯಲ್ ಇರ್ತದಲ್ಲ ಕೆಮಿಕಲ್ಸು, ಅವಿಂಗ ತುಂಬ ಕಾಸ್ಟ್ ಆಗುತ್ತೆ. ಅದು ಕಾಸ್ಟ್ ಮೇಲೆ ಜಾಸ್ತಿ ಆಗುತ್ತೆ, ಜೊತೆಗೆ ಟೈಮ್ ಪೀರಿಯಡು ಜಾಸ್ತಿ ತಗೊಳುತ್ತೆ, ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಇವೆಲ್ಲ ಮಾಡಬೇಕಲ್ಲ ವರ್ಕು. ಅದರಿಂದ ಸಿಂಪಲ್ಲಾಗಿ ಟೈಲ್ಸ್ ಹಾಕಿದರೆ ಬೇಗ ಕೆಲಸ ಮುಗಿಯುತ್ತೆ. ಈಗ ಕೆಲವ್ರಿಗೆ ಏನಂದರೆ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟರೆ ಮೆಟೀರಿಯಲ್ ನಾವೇ ತಗೊಳ್ತೀವಿ ಅಂದರೆ, ನಿಮಗೆ ಹೋಗಿ ಮೆಟೀರಿಯಲ್ ನೀವು ಮಾರ್ಕೆಟಲ್ಲಿ ನಿಮಗೆ ಅದರ ಬಗ್ಗೆ ಐಡಿಯಾ ಇರಬೇಕು. ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಿದರೆ ಯಾವ ಡ್ಯೂರಬಿಲಿಟಿ ಇದೆ, ಯಾವುದು ಕಾಸ್ಟ್ ವೈಸ್ ಎಲ್ಲ ಕಡಿಮೆ ಆಗುತ್ತೆ ನಮಗೆ, ಮತ್ತು ಒಳ್ಳೆಯದಾಗುತ್ತೆ. ಕಾಸ್ಟ್ ವೈಸು ಎಕನಾಮಿಕ್ ಮಾಡೆಲ್ ಹೋಗೋಕ್ಕೆ ನಾವು ಡಿಫ್ರೆಂಟ್ ಕಂಪನೀಸನ್ನು ಅಪ್ರೋಚ್ ಮಾಡಬೇಕು, ಡಿಫ್ರೆಂಟ್ ಬ್ರ್ಯಾಂಡ್ಸನ್ನು ನೋಡಬೇಕು. ಇವೆಲ್ಲ ನೋಡಿ ನೀವು ತೆಗೆದುಕೊಟ್ಟು ಲೇಬರ್ಗೆ ಕೊಟ್ಟರೆ ಅವರು ಮಾಡ್ತಾರೆ. ದಟ್ ಈಸ್ ಒನ್ ವೇ. ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟರೆ ನಿಮಗೆ ಮೊದಲೇ ಸ್ಪೆಸಿಫಿಕೇಷನ್ಸ್ ಇರಬೇಕು ಈ ಬ್ರ್ಯಾಂಡ್ದು. ಈಗ ಲೈಕ್ ಯಾವುದೋ ಒಂದು ಕಂಪ್ನಿ ಇರ್ತದೆ, ನೀವು ಯಾವುದೋ ಒಂದು ಡೋರ್ ಮಾಡ್ತೀರಾ, ಅದಕ್ಕೊಂದು ಗಾಡ್ರೇಜ್ ಕೀ ಲಾಕ್ ಬೇಕು ಅಂತೀರಾ, ಅವನು ಯಾವುದೋ ಇನ್ನೊಂದು ಲೋಕಲ್ ಬ್ರ್ಯಾಂಡ್ ತಂದು ಹಾಕ್ಬಿಡ್ತಾನೆ. ಅಂಥ ಟೈಮಲ್ಲಿ ಏನಾಗಬೇಕು, ನೀವು ಸ್ಪೆಸಿಫಿಕೇಷನ್ಸ್ ಕೊಡಬೇಕು. ನನ್ನ ಬಿಲ್ಡಿಂಗಲ್ಲಿ ಇಂಥ ಟೈಲ್ಸೇ ಯೂಸ್ ಮಾಡಬೇಕು, ಒಳ್ಳೆ ಕಂಪ್ನಿ ಲೈಕ್ ಬ್ರ್ಯಾಂಡೆಡ್ ಟೈಲ್ಸ್ ಎಲ್ಲ ಇದೆ, ಸೆರಾಗ, ಇದು ಕಜಾರಿಯಾ, ಇಂಥ ಟೈಲೇ ಹಾಕಬೇಕು. ಮತ್ತು ಪ್ಲಂಬಿಂಗ್ ಮೆಟೀರಿಯಲ್ಲು ಇಂಥ ಮೆಟೀರಿಯಲ್ಲೇ ಹಾಕಬೇಕು, ಒಳ್ಳೆ ಕ್ವಾಲಿಟಿ ಗೇಜು. ಅದರಲ್ಲಿ ಕ್ವಾಲಿಟಿಯಲ್ಲೂ ಮತ್ತು ಗೇಜ್ ಇರ್ತದೆ, 4 ಗೇಜು 6 ಗೇಜ್ ಅಂತ ಪೈಪ್ಸ್ ಸ್ಟ್ರೆಂತ್. ಮತ್ತು ಇದು ಅಷ್ಟೇ, ಎಲೆಕ್ಟ್ರಿಕ್ ಅಷ್ಟೇ, ವೈರ್ಸು ಡಿಫ್ರೆಂಟ್ ಕಂಪ್ನೀಸ್ ಇದೆ. ನೀವೆಲ್ಲ ಸ್ಪೆಸಿಫಿಕೇಷನ್ಸ್ ಇಂಥ ನಾವು ಫಿನಾಲೆಕ್ಸ್ ವೈರ್ ಹಾಕಬೇಕಂದ್ರೆ ಅದೇ ಹಾಕಬೇಕು, ಯಾವ ಕ್ವಾಲಿಟಿ ಹಾಕಬೇಕಂದ್ರೆ ಅದೇ. ಅದರಲ್ಲಿ ತುಂಬ ಡಿಫ್ರೆಂಟ್ ಇದಿದೆ, ಫೈರ್ ರೆಸಿಸ್ಟೆಡ್ಡು ಮತ್ತು ಫ್ಲಾಶ್ ಗಾರ್ಡ್ ಅಂತ, ಅದೆಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಸ್ಗೆ ಹಾಕೋ ಇರ್ತದೆ, ರೆಸಿಡೆನ್ಸಿಯಲ್ಗೆ ಡೊಮೆಸ್ಟಿಕ್ ಪರ್ಪಸ್ ಹಾಕುವಂಥ ವೈರ್ಸೇ ಡಿಫ್ರೆಂಟ್ ಇರ್ತವೆ. ಇವೆಲ್ಲ ನಾವು ಮೊದಲೇ ಗೊತ್ತಿರಬೇಕು, ತಿಳ್ಕೋಬೇಕು. ಅಟ್ಲೀಸ್ಟ್ ಗೊತ್ತಿಲ್ಲ ಅಂದರೆ ಅದಕ್ಕೆ ತಕ್ಕಂತೆ ನಾವು ಅವ್ರಿಗೆ ಮೆಟೀರಿಯಲ್ಗೆ ನಾವು ಆರ್ಡರ್ ಕೊಟ್ಟು ರೇಟ್ಸ್ ಎಲ್ಲ ಪ್ರಿಸ್ಕ್ರೈಬ್ ಮಾಡಿ ಇಂಥ ಮೆಟೀರಿಯಲ್ ಹಾಕಬೇಕು, ಅದು ರೇಟ್ ವೇರಿಯೇಷನ್ ಆದರೂ ಪರವಾಗಿಲ್ಲ, ಮೆಟೀರಿಯಲ್ ಇಂಥ ಬ್ರಾಂಡೆಡ್ ಹಾಕಬೇಕು ಅಂತ ನಿಮಗೆ ಒಂದು ಥಾಟ್ ಇರಬೇಕು. ಅದು ಆವಾಗ ಕೊಟ್ಟರೆ ಮಾತ್ರ ನಿಮಗೆ ಒಳ್ಳೇದಾಗುತ್ತೆ. ಪ್ಲಸ್ ಮೆಟೀರಿಯಲ್ ಕಾಂಟ್ರಾಕ್ಟ್ ಯಾವುದೋ ಒಂದು ನೀವು ಹೇಳ್ತೀರಾ, ಒಂದು ಪರ್ಟಿಕ್ಯುಲರ್ 100 ರೂಪೀಸ್ ಪರ್ ಒಂದು ಟೈಲ್ ಹೇಳ್ತೀರಾ, ಕಜಾರೆ 100 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಟೈಲ್ ನಾನು ಯೂಸ್ ಮಾಡಬೇಕು ನೀವು ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದಕ್ಕೆ ತಕ್ಕಂತೆ ರೇಟ್ಸು ಕೋಟ್ ಮಾಡಿ ಕೊಟ್ಟಿರ್ತಾರೆ. 100 ನಿಮಗೆ ಏನಾಗ್ತದೆ, ಸೆಲೆಕ್ಷನ್ ಮಾಡುವಾಗ ನಿಮ್ಮನ್ನು ಕರೀತಾರೆ, ನೀವು ಹೋಗಬೇಕು, ಅದು ಆಪ್ಷನ್ ಇಟ್ಕೊಂಡಿರ್ಬೇಕು. ನೀವು 110 ರೂಪಾಯಿದು ನಿಮ್ಗೆ ಸೆಲೆಕ್ಟ್ ಆಗುತ್ತೆ, ಆವಾಗ 10 ರೂಪಾಯಿ ಎಕ್ಸ್ಟ್ರಾ ನೀವು ನಿಮ್ಮ ಅಗ್ರಿಮೆಂಟ್ ಪ್ರಕಾರ 10 ರೂಪಾಯಿ ಜಾಸ್ತಿ ಆಯಿತು ಅಂದರೆ ಓನರ್ ಹ್ಯಾಸ್ ಟು ಬೇರ್ ದಟ್ ಕಾಸ್ಟ್. ಅಥವಾ 80 ರೂಪಾಯಿಗೆ ನೀವು ಸೆಲೆಕ್ಟ್ ಮಾಡಿದರೆ ಇನ್ನು 20 ರೂಪೀಸು ಬೇರೆ ಕಡೆ ನೀವು ಕಾಂಟ್ರಾಕ್ಟ್ರು ಅಡ್ಜಸ್ಟ್ ಮಾಡಿಕೊಡ್ತಾರೆ. ಈ ಥರ ನೀವು ಮೊದಲೇ ಅದು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು. ಓಕೆ, ಬಿಫೋರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಾಕ್ಟ್ ಯು ಶುಡ್ ಎಂಟರ್ ಇನ್ ಟು ಎನ್ ಅಗ್ರಿಮೆಂಟ್. ಈ ಸ್ಪೆಸಿಫಿಕೇಷನ್ಸ್ ಮೇಲೆ ಯಾರು ಆಥರೈಸ್ಡ್ ಕಾಂಟ್ರಾಕ್ಟ್ರು ಅಥವಾ ಅದರ ಇದಿರ್ತಾರೆ, ಕನ್ಸರ್ನ್ ಲೇಬರ್ ಕಾಂಟ್ರಾಕ್ಟ್ಸ್ ಇರ್ತಾರೆ, ಮತ್ತು ಇಂಜಿನಿಯರ್ಸ್ ಇರ್ತಾರೆ, ಅವ್ರದ್ದೇ ಫಿರ್ಮ್ಸ್ ಇರ್ತವೆ, ಅದರಡಿ ನೀವು ಅಗ್ರಿಮೆಂಟಿಗೆ ಎಂಟ್ರಿ ಆದರೆ ಒಳ್ಳೆಯದು. ಯಾಕೆಂದರೆ ನೀವು ನಾಳೆ ಸೈಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ನೀವು ಆಗೋಕ್ಕಿಲ್ಲ. ಅವಾಗ ಇಲ್ಲ, ನೀವು ಜವಾಬ್ದಾರಿ ತೊಗೊಂಡು ಮಾಡಿಸಿದ್ರೆ ನಾಳೆ ಹೆಚ್ಚು ಕಡಿಮೆ ಆದರೆ ಅವನು ಮುಂದೆ ಬರಲ್ಲ, ನಿಮಗೆ ತೊಂದರೆ ಆಗ್ತದೆ. ಈಗ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ, ಲೈಕ್ ಯಾರಾದರೂ ಲೇಬರ್ಸ್ ಸ್ಲಿಪ್ ಆಗಿ ಬೀಳೋದು, ಇಂಜುರೀಸ್ ಆಗೋದು, ಅಥವಾ ಎಲೆಕ್ಟ್ರಿಕ್ ಕೆಲಸ ಮಾಡುವಾಗ ಇರ್ಬೋದು, ಅಥವಾ ಹೈ ರೈಸ್ಡ್ ಬಿಲ್ಡಿಂಗ್ಸ್ಗೆಲ್ಲ ಏನಾಗ್ತಾರೆ, ಸಾರ್ವೆ ಆಗ್ತಾರೆ, ಪೇಂಟರ್ಸು ಆಚೆ ಕಡೆಯಿಂದ ಅವರು ಏನು ಸೇಫ್ಟಿ ಮೆಜರ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಅದೇ ನೀವು ಕಾಂಟ್ರಾಕ್ಟ್ಗೆ ಅಗ್ರಿಮೆಂಟಲ್ಲಿ ಸ್ಪೆಸಿಫೈ ಮಾಡಿ ಅವ್ರಿಗೆ ಓಲ್ ಆ್ಯಂಡ್ ಸೋಲ್ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಮಾಡಿದರೆ ನಿಮ್ಮ ಜವಾಬ್ದಾರಿ ಇರಲ್ಲ. ನೀವೇನಂದರೆ ಏನು ಕಾಸ್ಟ್ ನೀವು ಅಗ್ರಿಮೆಂಟ್ ಪ್ರಕಾರ ಏನು ಕನ್ಸ್ಟ್ರಕ್ಷನ್ಗೆ ಇದು ಮಾಡಿರ್ತೀರೋ ಅದರ ಪ್ರಕಾರ ನೀವು ಬೇರ್ ಮಾಡಬೇಕೇ ಹೊರತು ಅದರಲ್ಲಿ ಆಗಿರ್ತಕ್ಕಂಥ ಈವೆಂಟ್ಸ್ಗೆ ಯು ಆರ್ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಅದಕ್ಕೋಸ್ಕರ ಬೆಟರ್ ಆ ಥರ ಕೊಡುವಾಗ ನೀವು ಈ ರೆಸ್ಪಾನ್ಸಿಬಿಲಿಟಿ ಎಲ್ಲ ಅವ್ರಿಗೆ ವಹಿಸ್ಕೊಟ್ಟು ಅದರಂತೆ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಅದು ನಿಮಗೆ ನಾಳೆ ದಿನ ತೊಂದರೆ ಆಗಲ್ಲ. ಮತ್ತು ಇನ್ನೊಂದು ಇದೆ, ಈಗ ಗ್ರೂಪ್ ಇನ್ಶೂರೆನ್ಸ್ ಅಂತೆಲ್ಲ ಲೇಬರ್ಸ್ಗೆ 10-15 ಮೆಂಬರ್ಸ್ಗೆಲ್ಲ ಲೇಬರ್ಸ್ಗೆ ಗ್ರೂಪ್ ಇನ್ಶೂರೆನ್ಸು ಮಾಡಿಕೊಡ್ತಾರೆ. ನೀವು 1 ವರ್ಷ ನಿಮ್ಮಲ್ಲಿ ಯಾರಾದರೂ ರೆಗ್ಯುಲರ್ ಆಗಿ 10 ಜನ ಕೆಲಸಕ್ಕೆ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬಿಡಿ. ಇಂಥ ಇದಕ್ಕೆಲ್ಲ ಸೇಫ್ಟಿ ಇರ್ತದೆ. ಓನರ್ ಜವಾಬ್ದಾರಿ. ಹೌದು, ಓನರ್ ಅಥವಾ ಕಾಂಟ್ರಾಕ್ಟರ್ ಇಬ್ಬರು ಮಾಡಿಸ್ಬೋದು.
ಕಾಂಟ್ರಾಕ್ಟರ್ ಕೂಡ ಮಾಡಿಸ್ಬೋದು, ಅದೇನು ಹೆಚ್ಚಿಗೆ ಕಾಸ್ಟ್ ಆಗಲ್ಲ. ಅದೆಲ್ಲ ಗೌರ್ಮೆಂಟಲ್ಲಿ ಅಂಥ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರೆ ಈಗ. ಇನ್ಶೂರೆನ್ಸ್ ಕಂಪ್ನೀಸ್ ಕೂಡ ಮುಂದೆ ಬಂದು ಕೊಟ್ಟಿದೆ ಈಗ.